ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಳಿಕ ಸಭೆ ನಡೆಸಿ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಯ ಅಧೀಕ್ಷಕರ ಜೊತೆ ಚರ್ಚೆಯನ್ನು ನಡೆಸಿದ್ರು. ಮೆಡಿಸಿನ್ಗಳು ಗುಣಮಟ್ಟದಲ್ಲಿರಬೇಕು, ಜೊತೆಗೆ ರೋಗಿಗಳಿಗೆ ಹಾಗೂ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಕೆಲ ವಿಚಾರಗಳನ್ನು ಸರಿಪಡಿಸುವಂತೆ ಸೂಚನೆಯನ್ನು ನೀಡಿದ್ರು. ಅವಾಗ ಬೆಂಗಳೂರು ಬರ್ತಾರೆ. ಆ ಮೀಟಿಂಗ್ ಅಲ್ಲಿ ನಾವು ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಹೇಳಿದ್ವಿ. ನೀವು ಈಗ 15 ಬಂದಾಗ ರಿಕ್ವೆಸ್ಟ್ ಮಾಡಿ ನೀವು ಡಿಸ್ಟ್ರಿಕ್ಟ್ ಕೊಡಿ. ನಾನು ಮತ್ತು ಇವರು ಮಾಡಿಗೆ ಅದಕ್ಕೆ ಬೆಂಗಳೂರು ಈ ರಕ್ಷಾ ಸಮಿತಿ ಮೀಟಿಂಗಿಗೆ ಇವ್ರು ಬರ್ತಾರೆ, ಯಾರು KMC ಅವರು ಬರ್ತಾರೆ, ನಾವು KMC ಅವರಿಗೆ ಅವಾಗ ಎಲ್ಲ ಇರುವಾಗ ಇಲ್ಲಿಯ ಪರಿಸ್ಥಿತಿಗಳ ಬಗ್ಗೆ ನಾವು ಅವಲೋಕನ ಮಾಡೋದು. ಸ್ಮಾರ್ಟ್ ಸಿಟಿ ಹೊಸ ಹಾಸ್ಪಿಟಲ್ ಸೇರಿಸ್ಕೊಂಡು ಎಷ್ಟು ಬೆಡ್ ಹಾಸ್ಪಿಟಲ್ ಅದರ ಆಧಾರದಲ್ಲಿ ಎಷ್ಟು ICU ಇರಬೇಕು, ಯಾವುದರ ಎಷ್ಟಿದೆ, ಎಷ್ಟು ಶಾರ್ಟ್ ಕಮ್, ಎಷ್ಟು ಸ್ಟಾಫ್ ಇದೆ, ಎಷ್ಟು ಶಾರ್ಟ್ ಕಮ್. ಅದರ ಜೊತೆಗೆ KMC ಅವರು ಏನೆಲ್ಲ ಫುಲ್ಫಿಲ್ ಮಾಡ್ತಾರೆ, ಈ ಒಂದು ರಿಪೋರ್ಟ್ ಕಾನ್ಫರೆನ್ಸಿವ್ ಆಗಿ ಮಾಡಿದ್ದೇವೆ. ಇಲ್ಲ ನಮಗೆ ನಾವು ಫುಲ್ಫಿಲ್ ಮಾಡೋದು ಇವಾಗ ನಮಗೆ 1200 ಬೆಡ್ಸ್ ಇದೆ, 10% ICU ಇರಬೇಕಾದ್ರೆ ನಮ್ಮ ಹತ್ರ 60 ಇದೆ, ಇನ್ನು 60 ಆಗಬೇಕು. ಕೋಟಿಯಲ್ಲಿ ಬಿಲ್ಡಿಂಗ್ನಲ್ಲಿ ಏನೆಲ್ಲ ಬಂದಿತ್ತು, ಅದರ ನಂತರ 6 ಕೋಟಿ ಚಿಲ್ಲರೆಯಲ್ಲಿ ಏನೆಲ್ಲ ಇಕ್ವಿಪ್ಮೆಂಟ್ ಬಂದಿತ್ತು ಅಂತ ಹೇಳೋದು. ಮತ್ತು ಇನ್ನೊಂದು ಬೇಕು, ನಾನು ಇನ್ನೊಂದು ಹೇಳ್ತೀನಿ, ವೇರಿಯೇಷನ್ ಆಗಿದೆ ಮೇಡಮು. ಬೇರೆ ನನ್ನ ಒಂದು ಸಜೆಷನ್ ಇದೆ. ಈಗ ನೀವು ನೆಕ್ಸ್ಟ್ ರಕ್ಷಾ ಮೀಟಿಂಗ್ನಲ್ಲಿ ಇಡಬೇಕು. RMO ಇದ್ದೀರಿ, ನೀವೆಲ್ಲ ಇದ್ದೀರಿ. ಮುಲ್ಪಯ್ಯ ಒಂದು AC ಹಾಳಾಗಿ ಬಕ್ಕ ಮುಕ್ಕಲು ರಿಪೇರಿ ಮಾಡಿ ಐಕೊಂದಿತ್ತು ಪ್ರೋಗ್ರಾಮಿಂಗ್ ಮೊದಲು ಮಾಡ್ತೀವಿ. ಅವು ವ್ಯಾಪಾರ ರಿನ್ಯೂವಲ್ ಆಗೋದು, ವ್ಯಾಪಾರ ಸಿಸ್ಟಮ್ ಮುಲ್ಪ ಕಂಪ್ಯೂಟರ್ ಗೊತ್ತಾವು. ಐದು ದುಂಬೆ ಅವ್ರು ರಿಪೇರಿ ಯಾಕಂದ್ರೆ ಹೆಲ್ತ್ ಸೆಕ್ಟರ್ದ ವ್ಯವಸ್ಥೆ ಏನು ಕಾರಂಡ ಉಂತಿ ಬಕ್ಕ ರಿಪೇರಿ ಮಾಡ್ಬೋದು. ಒಂದು ನೆಟ್ಟು ಮಸ್ತ್ ಐಟಮ್ಸ್ ಉಲ್ಲ ಅವು ಮುಗ್ಲಿಗೆ ಹಾಳಾಗಿ ಬಕ್ಕನೆ ಆಯ ಬೆಂಗಳೂರು ಬರೋದು, ಆಯ ತುಮಕೂರು ಬರೋದು. ಅವ್ರು 4 ದಿನ ಸರಿಯಲ್ಲ ನಾನು ಹೇಳಿದ್ದು.